ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. बिहार में 3 नए मंत्रालय खुलेंगे. एक मंत्री बनेगा अपहरण का इंडस्ट्री चलाने वाला मंत्री, दूसरा बनेगा रंगदारी चलाने वाला मंत्री और तीसरा बनेगा अपहरण और खून को बढ़ावा देने वाला मंत्री. और अगर आपने नीतीश जी और मोदी जी के नेतृत्व में सरकार बनाई तो बाढ़ मुक्त बिहार के लिए मंत्रालय बनाया जाएगा. बाढ़ मुक्त बिहार के लिए. भाइयों बहनों, लालू जी और सोनिया जी दोनों को देश की चिंता नहीं. लालू जी की इच्छा है कि उनका बेटा सीएम बने और सोनिया जी की इच्छा है उनका बेटा पीएम बने. मगर मैं मुजफ्फरपुर वालों दोनों को बताने आया हूं. ದೀಪ ಇಂದಿನ ಕಾರ್ಯಕ್ರಮದಲ್ಲಿ ಮಾತ್ರವಲ್ಲ, ನಮ್ಮೆಲ್ಲ ಆನಂದ students who are here along with their teachers. ತಾಂಡವ ನೃತ್ಯವನ್ನು ಮಾಡುತ್ತಾನೆ. Diverse in culture, united in spirit. We dance as ವೀರಗಾಸೆಯ ಕಲಾವಿದರನ್ನು ಮಕ್ಕಳ ತಾಯಿ ಕನ್ನಡ ಮಾತೆ. ನೃತ್ಯಗಳಲ್ಲಿ ವೀರಗಾಸೆ ನರ್ತಿಸಲಾಗುವ ಆಕರ್ಷ ಕಾರ್ಡಲ್ಲಿ ನಿಮ್ಮದು ಫೋನ್ ನಂಬರು ಕಂಪಲ್ಸರಿ ಆ್ಯಡ್ ಇರಬೇಕು. ಇವೆಲ್ಲ ಅವ್ರಿಗೆ ಮಾಹಿತಿ ಹೇಳಿದ್ಮೇಲೆ 350 ಗುಂಪು ಮಾಡಿದ್ದೀವಿ ಸರ್ ನಾವು 4 ವರ್ಷದಲ್ಲಿ ರೀ. 350 ಗುಂಪು ಮಾಡಿದ್ಮೇಲೆ ಇವಾಗ ನಾವು ಟ್ಯಾಕ್ಸ್ ಪೇಡ್ ಅವ್ರು ಅಂತೇಳ್ಬಿಟ್ಟು SSG ಗುಂಪವ್ರನ್ನ ರೀ 25 ಜನಕ್ಕಾಗಿ ಜಾಬಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಸರ್. ಇನ್ನೂ ಒಂದು ಸರ್ ಕಮ್ಯುನಿಟಿ ಮೊಬಿಲೈಸರ್ ಅಂತೇಳ್ಬಿಟ್ಟು ಅವರಿಗೆ 39 ಜನಕ್ಕೆ ಜಾಬಿಗೆ ಅಪ್ಲೈ ತೊಗೊಂಡಿದ್ದು ಸರ್. ಆಲ್ರೆಡಿ ಇವಾಗ ವರ್ಕ್ ಮಾಡ್ತಿದ್ದಾರೆ. ಎಲ್ಲ SSG ಮೆಂಬರೇ ಅವರು ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ ಸರ್. ಅವರು ಕೂಡ ಸರ್ ಸ್ವಲ್ಪದರಿಂದ ಐಡಿಯಾಸ್ ತೊಗೊಂಡು ಮಹಾನಗರ ಪಾಲಿಕೆಯಲ್ಲಿ ನಾವು ಈ ಥರ ಮಾಡ್ಕೊತೀವಿ ಅಂತ ಹೇಳಿ ಈ ಥರ ಚಿಪ್ಸ್ ಮಿಷನ್ ತೊಗೊಂಡಿದ್ದೀನಿ. ದಿನ ಡೈಲಿ ಒಂದು 5 kg 4 kg ಮಾಡ್ತಾಯಿದ್ದೀನಿ.
ಹಾಂ, ಆಲೂಗಡ್ಡೆ ತೊಗೊಂಡು ಕೆ ಜಿ ಬೇಕಂದ್ರೆ ಕೆ ಜಿ ಕೊಡ್ತಿದ್ದೀನಿ. 36 ಗ್ರಾಮು ಪ್ಯಾಕೆಟ್ ಮಾಡಿ 10 ರೂಪೀಸ್ ಎಲ್ಲ ಬೇಕ್ರಿಗಳಿಗೆ, ಅಂಗಡಿಗಳಿಗೆ ಕೊಡ್ತಾಯಿದ್ದೀನಿ. ಅದನ್ನು ಅವರು ಮೀಟ್ ಮಾಡಿದ್ದಾರೆ. ಆ ನಿಯಮಗಳು ಅನುಪಾಲನೆ ಮಾಡಿದಲ್ಲಿ ಯಾರು ಕೂಡ ಅದನ್ನು ಗುಂಪನ್ನ ಸ್ಥಾಪನೆ ಮಾಡ್ಬೋದು. ಮತ್ತು ನಮ್ಮೊಟ್ಟಿಗೆ ಈಗ CRP ಅವರು ಇದ್ದಾರೆ. ಅದೇ ಗುಂಪದಿಂದ, ಯಾವ ಗುಂಪಿಗೆ ಈಗ ಟಾಪ್ ಅವಾರ್ಡ್ ಸಿಕ್ಕಿದೆ, ಅದೇ ಅಕ್ಕ ಮಹಾದೇವಿ ಸ್ವಸಹಾಯ ಗುಂಪದಿಂದನೂ ನಮ್ಮ ಆಫೀಸಲ್ಲಿ ಅವ್ರಿಗೆ ಎಂಗೇಜ್ ಮಾಡಿದ್ದೀವಿ. ಅವರು ಕೂಡ ಬೇರೆ ಬೇರೆ ಹೊಸ ಹೊಸ ಗುಂಪು ಯಾರು ಈಗ ಎಸ್ಟಾಬ್ಲಿಷ್ ಮಾಡ್ತಿರೋದು ಅವ್ರಿಗೂ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು ತರಬೇತಿ ಮಾಡ್ತಾ ಇದ್ದಾರೆ. ಸೊ ಅದು ಎಲ್ಲ ರೀತಿಯ ತರಬೇತಿ ಮತ್ತು ಹ್ಯಾಂಡ್ ಹೋಲ್ಡಿಂಗ್ ನಮ್ಮಿಂದ ಸಿಗುತ್ತೆ. ನಿರಂತರ ಮೀಟಿಂಗ್ಗಳು ಮಾಡ್ತಕ್ಕಂಥದ್ದು, ಸಭೆ ಮಾಡುವುದು, ಹಾಗೂ ಈ ಒಂದು ವಾರ್ಡ್ನ ಸಮಸ್ಯೆಗಳ ಕುರಿತು ಆಗಾಗ ಚರ್ಚೆ ಮಾಡ್ತಕ್ಕಂಥ ಕುರಿತು ನಾವು ಈ ಒಂದು ಸಂಘನ ರಚನೆ ಮಾಡಿದ್ದೀವಿ. ಈ ಮಹಿಳೆಯರು ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥ ಒಂದು ಗುಂಪು. ಈ ಯೋಜನೆಯಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ವಾರ್ಡ್ ನಂಬರ್ 6ರಲ್ಲಿರ್ತಕ್ಕಂಥ ಅಕ್ಕ ಮಹಾದೇವಿ ಸ್ವಸಹಾಯ ಸಂಘ ಉತ್ತಮವಾಗಿರ್ತಕ್ಕಂಥ ಸ್ವಸಹಾಯ ಸಂಘ ಸಕ್ರಿಯವಾಗಿ ಅವರು ತೊಡಗಿಸ್ಕೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಕರೋನಾ ಟೈಮಲ್ಲಿ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ಈ ಸಂಘದಿಂದ ನಾವು ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ವರ್ಷ ಅಧಿಕಾರಿಗಳು ಇಲ್ಲ ಇಲ್ಲಿ ಕರ್ಕೊಂಬರ್ತೀನಿ ಅಂತೆ ಇವ್ರ ಹೆಸರು ಪ್ರಾಣಿ ಇದ್ದಾರೆ. ಪಿರಿ ಲೇಕ್ಗಳೇ ಹುಡುಕ್ತಾ ಇದ್ದಾರೆ. ಸ್ಯಾಂಕಿ ಟ್ಯಾಂಕು, ಹೆಬ್ಬಾಳ ಕೆರೆ, ಲಾಲ್ಬಾಗ್ ಕೆರೆ, ಆಮೇಲೆ ಇಲ್ಲಿ ಪಾರ್ಕು, ನಮ್ಮ ಕೃಷ್ಣರಾವ್ ಪಾರ್ಕು, ವಿಧಾನಸೌಧ ಮುಂದೆ ಎಲ್ಲೆಲ್ಲಿ ಪಾರ್ಕ್ಗಳಿದೆ ಅಲ್ಲೇ ಐಡೆಂಟಿಫೈ ಮಾಡಿದ್ದಾರೆ. ಬೇರೆ ಜಾಗ ನಿಮ್ಗೆ ಸಿಕ್ಕಿಲ್ವಾ? ಬರೀ ಪಾರ್ಕು ಕೆರೆನೇ ಮುಳುಗಿಸ್ತಾ ಇದ್ದೀರಲ್ಲ. ಅಂದರೆ ಕೆಂಪೇಗೌಡರ ಒಂದು ಆಶಯ ಏನಿತ್ತು, ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕು, ಉಳಿಬೇಕು ಅಂತ ಕೆಂಪೇಗೌಡರ ಒಂದು ಆಶಯ ಇತ್ತೇನೋ, ಅದಕ್ಕೆ ಒಂಥರ ಕೊಡ್ಲಿಪೆಟ್ಟಿಗೆ. ಇದು ಈ ರಾಜ್ಯ ಸರ್ಕಾರದ ಒಂದು ಯೋಜನೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಆ್ಯಸ್ ಅ ಪಾರ್ಟಿ ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಇದು ತೇಜಸ್ವಿ ಸೂರ್ಯ ವಿರೋಧ ಮಾಡ್ತಾ ಇರೋದಲ್ಲ, ಇದು ಯಾರೋ ಒಬ್ಬರ ವೈಯಕ್ತಿಕ ವಿರೋಧ ಅಲ್ಲ, ಇದು ಸಾರ್ವಜನಿಕರ ವಿರೋಧ, ಬೆಂಗಳೂರಿನ ಜನರ ವಿರೋಧ. ಭಾರತೀಯ ಜನತಾ ಪಾರ್ಟಿ ಒಂದು ಧ್ವನಿಯಾಗಿ ಜನರ ವಿರೋಧವನ್ನು ನಾವು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.